Hello guys, welcome back to my YouTube channel. It's been so long since I posted videos. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಮೈಸೂರು ಪಾಕ್. ನಮ್ಮದು ಏಪ್ರಿಲ್ 15th ವಿಶ್ವ ಅಂತ ಕೇರಳದಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ನಾವು ಹೇಗೆ ಯುಗಾದಿ ಮಾಡ್ತೀವಿ, ಚಂದ್ರಮಾನ ಯುಗಾದಿ, ಸೌರಮಾನ ಯುಗಾದಿ ಟೈಮಲ್ಲಿ ಅವರು ವಿಶ್ವ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಅದಕ್ಕೋಸ್ಕರ ನಾನು ಇವತ್ತು ಮೈಸೂರು ಪಾಕ್ ಮಾಡ್ತಾ ಇದ್ದೀನಿ. ಇವತ್ತು ಏಪ್ರಿಲ್ 15th ಫೆಸ್ಟಿವಲ್ ಇದೆ. ನಾನು ಇದನ್ನು ಯಾವಾಗ ಪೋಸ್ಟ್ ಮಾಡ್ತೀನಿ ಎಡಿಟ್ ಮಾಡಿ ಗೊತ್ತಿಲ್ಲ, ಬಿಕಾಸ್ ಸ್ವಲ್ಪ ಬ್ಯುಸಿ ಇರ್ತೀನಿ. ಸೊ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ಹೇಳ್ತೀನಿ ಬನ್ನಿ. ನಾನಿಲ್ಲಿ 2 ಬೌಲ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, 2 ಬೌಲು ತುಪ್ಪ ತೊಗೊಂಡಿದ್ದೀನಿ. ತುಪ್ಪ ಸ್ವಲ್ಪ ಜಾಸ್ತಿನೂ ಬೇಕಾಗ್ಬೋದು. ಹಾಗೆ ನೀವು ಶುಗರ್ ನಿಮಗೆ ಜಾಸ್ತಿ ಬೇಕು ಅಂದರೆ, ಸ್ವೀಟ್ ತುಂಬ ಪ್ರಿಫರ್ ಮಾಡ್ತೀರಾ ಅಂದರೆ 1 ಬೌಲ್ಗೆ 1.5 ಬೌಲ್ ಥರ ಶುಗರ್ ಹಾಕೊಳ್ಳಿಲ್ಲ. ನೀವು ಈಕ್ವಲ್ ಕ್ವಾಂಟಿಟಿಲಿ ಶುಗರ್ ಹಾಕೋಬೋದು, 2 ಈಕ್ವಲ್ ರೇಷಿಯೋಲಿ ಹಾಕೋಬೋದು. ನೀವು ಸ್ವಲ್ಪ ಶುಗರ್ ಜಾಸ್ತಿ ಬೇಕು ಅಂದರೆ ನೀವು ಸ್ವಲ್ಪ ಜಾಸ್ತಿ ತೊಗೋಬೋದು. ಇಲ್ಲಿ ನಾನು ಏಲಕ್ಕಿನ ಶುಗರ್ ಜೊತೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. 5ರಿಂದ 6 ಏಲಕ್ಕಿನ ಪುಡಿ ಮಾಡ್ಕೊಳಕ್ಕಾಗಲ್ಲ. ಸೊ ಶುಗರ್ ಜೊತೆ 1-2 ಸ್ಪೂನ್ ಶುಗರ್ ಹಾಕಿಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು. ನೀವು ತುಪ್ಪ ನಿಮಗೆ ಅಂದರೆ ತುಂಬ ಸಾಫ್ಟ್ ಬೇಕು ಅಂದರೆ ಕಂಪ್ಲೀಟ್ ತುಪ್ಪದಲ್ಲಿ ಮಾಡಿ, ಇಲ್ಲಾಂದರೆ ಸ್ವಲ್ಪ ರಫ್ ಈಗ ನಮಗೆ ಅಂಗಡಿಲೆಲ್ಲ ಸಿಗ್ತಿತ್ತಲ್ವ ಆ ಥರ ಬೇಕು ಅಂದರೆ ನೀವು ಆಯಿಲಲ್ಲಿ ಮಾಡ್ಬೋದು. ಇಲ್ಲ ಎರಡನ್ನೂ ಮಿಕ್ಸ್ ಮಾಡಿ ಈಕ್ವಲ್ ಕ್ವಾಂಟಿಟಿಲಿ ಕೂಡ ಮಾಡ್ಕೋಬೋದು. ನಾನು ಕಂಪ್ಲೀಟ್ ತುಪ್ಪದಲ್ಲೇ ಮಾಡ್ತಾಯಿದ್ದೀನಿ. ಸೊ ಲೆಟ್ ಸ್ಟಾರ್ಟ್. ಇವಾಗ ಒಂದು ಬೌಲ್ ತೊಗೊಳ್ಳಿ. ಒಂದು ಬೌಲ್ಗೆ ಕಡಲೆ ಹಿಟ್ಟು, 2 ಬೌಲ್ ಕಡಲೆ ಹಿಟ್ಟು ಹಾಕ್ಕೊಳ್ಳಿ. ಅದಾದಮೇಲೆ ಅದಕ್ಕೆ ಇವಾಗ ನಾವೇನು ಒಂದು ಬೌಲ್ ತುಪ್ಪ ತೊಗೊಂಡಿದ್ವಿ ಆ ಬೌಲ್ ತುಪ್ಪನ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲೂ ಗಂಟಿರಬಾರ್ದು, ಅಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಓಕೆನಾ? ನೀವು ಎಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೋತೀರಾ ಅಷ್ಟು ಚೆನ್ನಾಗಿ ಬರುತ್ತೆ. ಒಂದು ಸ್ವಲ್ಪ ಗಂಟಿತ್ತು ಅಂದ್ರೂ ನಿಮಗೆ ಮೈಸೂರು ಪಾಕಲ್ಲಿ ಗಂಟು ಸಿಗ್ತಾ ಹೋಗುತ್ತೆ. ಇವಾಗ ನೋಡಿ ಎಷ್ಟು ಸಿಲ್ಕಿ ಆ್ಯಂಡ್ ಸಾಫ್ಟಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದೇ ಥರ ನೀವು ಕೂಡ ಮಿಕ್ಸ್ ಮಾಡ್ಕೋಬೇಕು. ಎಲ್ಲೂ ನಿಮಗೆ ಗಂಟು ಅನ್ನೋದು ಸಿಗಬಾರ್ದು. ಓಕೆನಾ? ಇದಾದಮೇಲೆ ನಾನು ಇವಾಗ ಪಾಕಕ್ಕೆ ಇಟ್ಕೋತಾ ಇದ್ದೀನಿ. ಒಂದು ಪಾತ್ರೆಗೆ 1 ಬೌಲ್ ಶುಗರ್ ಅಂತ ಅಂದರೆ ಅದಕ್ಕೆ ಅರ್ಧ ಬೌಲ್ ನೀರು ಥರ ಹಾಕೋಬೇಕು. ಸೊ ನಾನು 2 ಬೌಲ್ ಶುಗರ್ ತೊಗೊಂಡಿದ್ದೀನಿ, ಅದಕ್ಕೆ 1 ಬೌಲ್ ಅಷ್ಟು ನೀರು ಹಾಕ್ಕೊಂಡು ಪಾಕ ಮಾಡ್ಕೋತಾ ಇದ್ದೀನಿ. ಪಾಕ ಹೇಗಿರಬೇಕು ಅಂದರೆ 1 ಸ್ಟ್ರಿಂಗ್ ಕನ್ಸಿಸ್ಟೆನ್ಸಿ, ಅಂದರೆ ಈಗ 2 ಫಿಂಗರಲ್ಲಿ ನೀವು ತೊಗೊಂಡು ತೋರಿಸಿದ್ರೆ ನಾನು ಮುಂದೆ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ. ಸೊ 1 ಸ್ಟ್ರಿಂಗ್ ಕನ್ಸಿಸ್ಟೆನ್ಸಿ ಬರೋವರೆಗೂ ನೀವು ನೀಟಾಗಿ ಪಾಕನ ಕುದಿಸ್ಕೋಬೇಕು. ನೀವು ಕುಕ್ಕರಲ್ಲಿ ಮಾಡ್ಕೊಂಡ್ರೆ ಬೇಗ ಆಗುತ್ತೆ. ನಾನು ಹೀಗೆ ಮಾಡ್ಕೋತೀನಿ. ಕುಕ್ಕರಲ್ಲಿ ಮಾಡ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಬೇಗ ಆಗಿಬಿಡುತ್ತೆ ಎಲ್ಲದೂ. ಸೊ ಈಗ ಪಾಕ ಆಲ್ಮೋಸ್ಟ್ 7 to 8 ಮಿನಿಟ್ಸ್ ಆಗಿದೆ. ಹೀಗಾಗಿದೆ, ಇನ್ನೂ ಕನ್ಸಿಸ್ಟೆನ್ಸಿಗೆ ಬಂದಿಲ್ಲ. ಇನ್ನೊಂದು 5 ಮಿನಿಟ್ಸ್ ಕುಕ್ ಮಾಡ್ತಾ ಹೋಗೋಣ. ನಾನು ಈ ಕಡೆ ಸೈಡಲ್ಲಿ ತುಪ್ಪ ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೀನಿ. ಇದು ಯಾಕೆ ಅಂದರೆ ಮಿಡಲ್ ನಾವು ತುಪ್ಪ ಹಾಕ್ತಾ ಇರಬೇಕು. ಓಕೆನಾ? ಇವಾಗ ನೋಡಿ, ಸ್ವಲ್ಪ ಜನ ಕಡಲೆ ಹಿಟ್ಟನ್ನ ರೋಸ್ಟ್ ಮಾಡಿ ಹಾಕೋತಾರೆ, ಸ್ವಲ್ಪ ಜನ ಹಾಗೆ ಹಾಕೋತಾರೆ. ನಂಗೆ ಹೀಗೆ ಇಷ್ಟ. ಹೀಗೆ ಹಾಕಿದ್ರೂ ನಂಗೆ ಚೆನ್ನಾಗಿ ಬರುತ್ತೆ ನಾನು ಮಾಡಿರುವಾಗಲೆಲ್ಲ. ಸೊ ನಾನು ಹೀಗೆ ಹಾಕೋತೀನಿ. ನೀವು ಬೇಕು ಅಂದರೆ ಸ್ಲೈಟಾಗಿ ರೋಸ್ಟ್ ಮಾಡಿ ಅದನ್ನು ತುಪ್ಪ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೋದು. ಅರ್ಧ ತುಪ್ಪ ಅರ್ಧ ಎಣ್ಣೆ ಹೇಗೆ ಬೇಕಿದ್ರು ನೀವು ಮಿಕ್ಸ್ ಮಾಡ್ಕೋಬೋದು. ಇಷ್ಟು ನೀಟಾಗಿ ನೋಡಿ ಹೀಗೆ ಫ್ಲೋಯಿ ಆಗ್ತಾಯಿದೆ. ಸೊ ಇಷ್ಟು ನೀಟಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು, ಒಂದು ಸ್ವಲ್ಪನೂ ಗಂಟಿರಬಾರ್ದು. ಓಕೆನಾ? ನೆಕ್ಸ್ಟ್ ಇವಾಗ ಆಲ್ಮೋಸ್ಟ್ ಪಾಕ ಆಗಿದೆ ನೋಡಿ. ಇವಾಗ ಪಾಕ ಕುದೀತಾ ಇದೆ ಅಲ್ವಾ. ಇವಾಗ 1 ಸ್ಟ್ರಿಂಗ್ ಕನ್ಸಿಸ್ಟೆನ್ಸಿ ತೋರಿಸ್ತಾ ಇದ್ದೀನಿ. ನಿಮಗೆ ಕಾಣ್ತಾ ಇದೆ, ಎಷ್ಟು ಕಾಣ್ತಾ ಇದೆ ಅಂತ ನಂಗೆ ಗೊತ್ತಿಲ್ಲ. 1 ಸ್ಟ್ರಿಂಗ್ ಕನ್ಸಿಸ್ಟೆನ್ಸಿ ಬಂದಿದೆ. ಸೊ ಇದಕ್ಕೆ ನಾವು ಏನು ಮಿಕ್ಸ್ ಮಾಡ್ಕೊಂಡಿರ್ತೀವಿ ಕಡಲೆ ಹಿಟ್ಟು ಮತ್ತು ತುಪ್ಪನ ಅದನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಕಂಟಿನ್ಯೂಸ್ ನೀವು ತಿರುಗಿಸ್ತಾನೆ ಇರಬೇಕು. ಎಲ್ಲೂ ಕೂಡ ಕೈ ಸ್ಟಾಪ್ ಆಗಬಾರ್ದು. ನಾನ್ ಸ್ಟಿಕ್ ಪ್ಯಾನ್ ತೊಗೊಂಡಿದ್ರೆ ಓಕೆ, ಅದರ್ವೈಸ್ ಏನಾಗುತ್ತೆ ಅಂದರೆ ತಳ ಹಿಡ್ಕೊಳ್ಳುತ್ತೆ. ನೀವು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾ ಹೋಗ್ತಾನೆ ಇರಬೇಕು, ಎಲ್ಲೂ ಸ್ಟಾಪ್ ಮಾಡಿಕೊಡೋದು. ಈಗ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದೇನು ಗಂಟಿದೆ ಅದು ಸ್ವಲ್ಪ ಕುಕ್ ಆಗ್ತಾ ಅದೆಲ್ಲ ಬಿಟ್ಕೊಳ್ಳುತ್ತೆ. ನೀವು ಕಂಟಿನ್ಯೂಸ್ ಆಗಿ ಇದು ಮಾಡ್ತಾಯಿದ್ರೆ, ತಿರುಗಿಸ್ತಾ ಇದ್ರೆ. ಓಕೆನಾ? ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೀಗೆ ಎಲ್ಲೂ ಕೂಡ ಗಂಟನ್ನು ಸಿಗಬಾರ್ದು. ನಿಮಗೆ ಫುಲ್ ಸಾಫ್ಟ್ ಆ್ಯಂಡ್ ಸಿಲ್ಕಿಯಾಗಿರಬೇಕು. ನೋಡಿ ಆಲ್ಮೋಸ್ಟ್ ಎಲ್ಲ ಗಂಟುಗಳು ಇವಾಗ ಒಂದು 2 to 3 ಮಿನಿಟ್ಸ್ ಕುಕ್ ಆದ ಕೂಡಲೇ ನೋಡಿ ಅದೇನು ಗಂಟಿತ್ತು ಅದೆಲ್ಲ ಹೋಗಿದೆ. ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ, ನೀವು ಇನ್ ಕೇಸ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿಲ್ಲ, ಕೈ ಬಿಟ್ಬಿಟ್ಟು ಆ ಕಡೆ ಈ ಕಡೆ ಕೆಲಸ ಮಾಡೋಕೆ ಹೋದ್ರೆ ಅದು ಗಂಟು ಹಾಗೆ ಉಳ್ಕೊಳುತ್ತೆ. ನಿಮಗೆ ಮೈಸೂರು ಪಾಕಲ್ಲೂ ಗಂಟೆ ಸಿಗುತ್ತೆ. ಇದು ಕಂಪ್ಲೀಟ್ ಪ್ರೊಸೀಜರ್ ಮುಗಿಯೋದಕ್ಕೆ ಅಟ್ಲೀಸ್ಟ್ 25 ಮಿನಿಟ್ಸ್ ಬೇಕಾಗುತ್ತೆ. ಸೊ ಹ್ಯಾವ್ ಪೇಷನ್ಸ್ ಆ್ಯಂಡ್ ಡೂ ಇಟ್. ನಿಮಗೆ ಅರ್ಜೆಂಟಲ್ಲಿ ಆಗಬೇಕು ಅಂದರೆ ಮೈಸೂರು ಪಾಕ್ ಯಾವುದೇ ಕಾರಣಕ್ಕೂ ಆಗೋಲ್ಲ. ನೀವು ಎಷ್ಟು ಪೇಷನ್ಸಿಂದ ಮಾಡ್ತೀರಾ ಅಷ್ಟು ಚೆನ್ನಾಗಾಗುತ್ತೆ. ಇವಾಗ ನಾನೊಂದು ಪ್ಲೇಟ್ಗೆ ತುಪ್ಪ ಸವರಿಟ್ಕೋತಿದ್ದೀನಿ ಲಾಸ್ಟಿಗೆ ಹಾಕೋದಕ್ಕೆ. ನೋಡಿ ಇವಾಗ ಸೈಡಲ್ಲಿ ತುಪ್ಪ ಎಲ್ಲ ಬಿಟ್ಕೋತಾ ಇದೆ. ಈ ಟೈಮಲ್ಲಿ ನಾವೇನು ಮಾಡಬೇಕು, ಏನು ನಾವು ತುಪ್ಪ ಬಿಸಿ ಮಾಡಿ ಇಟ್ಕೊಂಡಿದ್ವಿ ಸೈಡಲ್ಲಿ, ಅದರಿಂದ ಒಂದು ಸ್ಮಾಲ್ ಸೌಟಲ್ಲಿ ತೆಗೆದು ಹಾಕಬೇಕು. ಮಿಡಲ್ ಹಾಕ್ತಾ ಹೋಗಬೇಕು. ನೀವು ಒಂದೇ ಸಲ ಸುರಿಯೋದಲ್ಲ. ಈಗ ನಾನು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಅದು ತಿಕ್ನೆಸ್ ಆಗ್ತಾ ಬಂದು ಸೈಡಲ್ಲಿ ತುಪ್ಪ ಎಲ್ಲ ಬಿಡ್ತಾ ಬರುತ್ತೆ. ಅವಾಗ ಇನ್ನೊಂದು ಸ್ಪೂನ್ ಹಾಕೋಬೇಕು. ಹೀಗೆ ಕಂಟಿನ್ಯೂಸ್ ಆಗಿ ಅದು ನೀಟಾಗಿ
ಕುಕ್ ಆಗೋವರೆಗೂ ಮಿಡಲ್ ತುಪ್ಪ ಹಾಕ್ತಾಯಿದ್ದೀನಿ. ನೋಡಿ ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಸೊ ಕಂಪ್ಲೀಟ್ ಕುಕ್ ಆದಮೇಲೆ ಸ್ವಲ್ಪ ಕಲರ್ ಇನ್ನೂ ಚೇಂಜ್ ಆಗುತ್ತೆ. ಅದು ನಿಮಗೆ ನೀವು ಯಾವ ಕಡಲೆ ಹಿಟ್ಟು ತೊಗೋತೀರೋ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಕಡಲೆ ಹಿಟ್ಟು ಲೈಟ್ ಇತ್ತು ಅಂದರೆ ನಿಮಗೆ ಮೈಸೂರು ಪಾಕು ಈ ಕಲರ್ ಬರುತ್ತೆ. ಕೆಲವೊಂದು ಬೇಕರೀಸ್ ಅಥವಾ ನಿಮಗೆಲ್ಲಾದರೂ ಸ್ಟೋರ್ಗಳಲ್ಲಿ ನೋಡಿದ್ರೆ ಸ್ವಲ್ಪ ಬ್ರೌನಿಷ್ ಬರುತ್ತೆ. ಅದನ್ನೇನು ಮಾಡ್ತಾರೆ, ತುಂಬ ಹೊತ್ತು ಕುದಿಸ್ತಾರೆ ಮತ್ತು ಕಡಲೆ ಹಿಟ್ಟು ಕಲರ್ ಕೂಡ ಚೇಂಜ್ ಇರುತ್ತೆ. ಸ್ವಲ್ಪ ಜನ ಮಿಲ್ಕ್ ಪೌಡ್ರ್ ಆ್ಯಡ್ ಮಾಡ್ತಾರೆ. ನಾನು ಇಲ್ಲೇನೂ ಆ್ಯಡ್ ಮಾಡಿಲ್ಲ, ಜಸ್ಟ್ ಕಡಲೆ ಹಿಟ್ಟು ತುಪ್ಪದಲ್ಲೇ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ಆಲ್ಮೋಸ್ಟ್ ಆಗಿದೆ. ಇದು ಒಂದು 20-25 ಮಿನಿಟ್ಸ್ ತೊಗೊಂಡಿದೆ. ಈಗ ಆದಮೇಲೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಒಂದು ಪ್ಲೇಟಿಗೆ ತುಪ್ಪ ಸವರಿ ಇಟ್ಕೊಂಡಿದ್ನಲ್ಲ, ಆ ಪ್ಲೇಟಿಗೆ ಇದನ್ನು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಫ್ಲ್ಯಾಟ್ ಮಾಡಿ ಇಟ್ಕೊಳ್ಳಿ. ಈ ಥರ ನೀಟಾಗಿ ಕಂಪ್ಲೀಟ್ ಈವನ್ ಸ್ಪ್ರೆಡ್ ಮಾಡಿಕೊಂಡು ಒಂದು 2 ಅವರ್ಸ್ ಸೆಟ್ ಆಗ್ಲಿಕ್ಕೆ ಬಿಡಬೇಕು. ಓಕೆನಾ? ಈ ಥರ ನೀಟಾಗಿ ಸ್ಪ್ರೆಡ್ ಮಾಡಿ ಅದು ಕಂಪ್ಲೀಟ್ ಸೆಟ್ ಮಾಡಿರೋ ಕ್ಲಿಪ್ಪೆಲ್ಲ ಮಿಸ್ ಆಗಿದೆ. ಆಫ್ಟರ್ 3 ಅವರ್ಸ್ ನೋಡಿ ಇಷ್ಟು ಚೆನ್ನಾಗಿ ಮೈಸೂರು ಪಾಕ್ ಸೆಟ್ ಆಗಿದೆ. ಇವಾಗ ನೋಡ್ತಾ ಇದ್ದೀರಾ ಅಲ್ವಾ? ನನ್ನ ಸ್ವಲ್ಪ ಲೈಟ್ ಕಲರ್ ಇದೆ, ಮೋಸ್ಟ್ಲಿ ಕಡಲೆ ಹಿಟ್ಟು ಲೈಟ್ ಕಲರ್ ಇರೋದ್ರಿಂದ ಹಾಗಾಗಿರ್ಬೋದು. ಕೆಲವೊಬ್ರು ಮಿಲ್ಕ್ ಪೌಡ್ರ್ ಹಾಕ್ತಾರೆ ಕಲರ್ ಬರೋದಕ್ಕೆ, ಸೊ ಅದು ಕೂಡ ಆಗಿರ್ಬೋದು. ನಾನು ಕಂಪ್ಲೀಟ್ ಕಡಲೆ ಹಿಟ್ಟಲ್ಲೇ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ತುಂಬ ಸಾಫ್ಟಾಗಿ ನೀಟಾಗಿ ಆಗಿದೆ. ಒಂದು ಬ್ರೇಕ್ ಮಾಡಿ ತೋರಿಸ್ತೀನಿ ಇವಾಗ. ನೋಡಿ ಆಚೆಯಿಂದ ಎಷ್ಟು ಸಾಫ್ಟ್ ಕಾಣ್ತಾ ಇದೆ, ಒಳಗಡೆ ಕೂಡ ಅಷ್ಟೇ ಸಾಫ್ಟ್ ಆಗಿದೆ. ತಿನ್ನೋದಕ್ಕೂ ತುಂಬ ಚೆನ್ನಾಗಿದೆ. ನಿಮಗೆ ತೋರ್ಸೋಕ್ಕಿಂತ ಮುಂಚೆ ಆಲ್ರೆಡಿ ಟೇಸ್ಟ್ ಮಾಡಾಗಿದೆ ಒಂದು ಪೀಸ್ ತೊಗೊಂಡು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ, ಎಷ್ಟು ಸಾಫ್ಟಾಗಿ ಕಾಣ್ತಾ ಇದೆ. ನಿಜವಾಗ್ಲೂ ಅಷ್ಟೇ ಸಾಫ್ಟಾಗಿ ಅಷ್ಟೇ ಟೇಸ್ಟಿಯಾಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ನಾನು ಏನೇನು ಟಿಪ್ಸ್ ಹೇಳಿದ್ದೀನಿ ಅದನ್ನೆಲ್ಲ ಫಾಲೋ ಮಾಡಿದ್ರೆ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ಸಲ್ಲಿ ಹೇಳಿ, ನಾನು ಅದನ್ನು ಕ್ಲಿಯರ್ ಮಾಡ್ತೀನಿ. ನೆಕ್ಸ್ಟ್ ರೆಸಿಪಿಲಿ ಸಿಗ್ತೀನಿ. ಬಾಯ್ ಬಾಯ್.